ಪ್ರೇಸ್ ದಿ ಲಾರ್ಡ್. ಕ್ರಿಸ್ತನಲ್ಲಿ ಪ್ರಿಯ ದೇವಜನರೇ, ನಿಮ್ಮೆಲ್ಲರಿಗೂ ಶ್ರೀ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಶುಭ ವಂದನೆಗಳು. ಈ ದಿನದ ದೇವರ ವಾಕ್ಯ ಕೀರ್ತನೆಗಳು 25:12. ಯಾವನು ಯೆಹೋವನಲ್ಲಿ ಭಯಭಕ್ತಿಯುಳ್ಳವನೋ ಅವನಿಗೆ ಉಚಿತವಾದ ಮಾರ್ಗವನ್ನು ಆತನು ಬೋಧಿಸುವನು. Psalms 25:12. Those who have reverence for the Lord will learn from him the path they should follow. ಈ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರು ಉಚಿತವಾದ ಮಾರ್ಗವನ್ನು ನಮಗೆ ಬೋಧಿಸುವರು ಎಂಬುದಾಗಿ. ಯಾರಿಗೆ ಉಚಿತವಾದ ಮಾರ್ಗವನ್ನು ಬೋಧಿಸುವರು ಎಂದರೆ, ಯಾವನು ಯೆಹೋವನಲ್ಲಿ ಭಯಭಕ್ತಿ ಉಳ್ಳವನು. ಯಾರು ನಮ್ಮ ಯೆಹೋವ ದೇವರಲ್ಲಿ ಭಯಭಕ್ತಿ ಇಟ್ಟು ಜೀವಿಸ್ತಾರೋ ಅಂಥವರಿಗೆ ಅವರು ಮಾಡಬೇಕಾದ ಕಾರ್ಯಗಳನ್ನು, ಅವರು ನಡೆಯಬೇಕಾದ ಮಾರ್ಗವನ್ನು ದೇವರು ಉಚಿತವಾಗಿ ಬೋಧಿಸುವರು ಎಂಬುದಾಗಿ ಇವತ್ತಿನ ದಿವಸದಲ್ಲಿ ದೇವರು ನಮಗೆ ವಾಕ್ಯವನ್ನು ಕೊಡ್ತಾ ಇದ್ದಾರೆ. ಹೌದು, ಇದೇ ದಾವೀದನು ಕೀರ್ತನೆ 32:8 ಕೂಡ ಈ ರೀತಿ ಹೇಳ್ತಾರೆ, ಯೆಹೋವನು ನಿಮ್ಮನ್ನು ಉಪದೇಶಿಸಿ ನಡೆಯಬೇಕಾದ ಮಾರ್ಗವನ್ನು ತಿಳಿಸುವನು, ನಿನ್ನನ್ನು ಕಟಾಕ್ಷಿಸಿ ಆಲೋಚನೆ ಹೇಳುವನು ಎಂಬುದಾಗಿ. ಹೌದು, ನಮ್ಮ ಕರ್ತನು ಬಹಿರಂಗವಾಗಿಯೂ ನಮ್ಮೊಂದಿಗೆ ಮಾತನಾಡುತ್ತಾರೆ, ಏಕಾಂತವಾಗಿಯೂ ನಮ್ಮೊಂದಿಗೆ ಮಾತನಾಡುತ್ತಾರೆ. ನಮ್ಮ ದೇವರು ಸತ್ಯವೇದದಲ್ಲಿ ಆತನ ಆಲೋಚನೆಗಳನ್ನು ಇಟ್ಟು ನಮಗೆ ಪ್ರತಿನಿತ್ಯ ಆ ವಾಕ್ಯದ ಮೂಲಕವಾಗಿ ಮಾತನಾಡುತ್ತಾರೆ. ಅದೇ ವೇಳೆಗಳಲ್ಲಿ ಆತನು ಮೇಲು ಧ್ವನಿಯಲ್ಲಿ ಪ್ರತ್ಯೇಕವಾದ ಆಲೋಚನೆಗಳನ್ನು ಕೂಡ ನಮಗೆ ಕೊಡುವಂಥ ದೇವರು ನಮ್ಮ ದೇವರಾಗಿದ್ದಾರೆ. ಈ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ನಮ್ಮ ದೇವರು ಆಲೋಚನೆಯನ್ನು ಕೊಟ್ಟು ಮಾರ್ಗ ನಡೆಸುವನು ಎಂಬುದಾಗಿ. ಹೌದು ನನ್ನ ಪ್ರಿಯ ದೇವಜನರೇ, ಕರ್ತನು ನಿಮ್ಮನ್ನು ಏಕಾಂತದಲ್ಲಿ ಸಂಧಿಸಿ ನಿಮ್ಮನ್ನು ಕಟಾಕ್ಷಿಸಿ ನಿಮಗೆ ಉಪದೇಶ ನೀಡುವರು, ನೀವು ನಡೆಯಬೇಕಾದ ಮಾರ್ಗವನ್ನು ತಿಳಿಸುವರು. ಒಬ್ಬ ತಾಯಿ ತನ್ನ ಕೆಲಸಗಳ ಮಧ್ಯದಲ್ಲಿಯೂ ತನ್ನ ಕೂಸನ್ನು ಹೇಗೆ ಗಮನಿಸುತ್ತಾಳೋ ಅದೇ ರೀತಿಯಲ್ಲಿ ನಮ್ಮ ಕರ್ತನಾಗಿರುವಂಥ ಯೆಹೋವ ದೇವರು ಕೂಡ ಯಾವಾಗಲೂ ನಿಮ್ಮನ್ನು ಕಟಾಕ್ಷಿಸುವಾತನಾಗಿದ್ದಾನೆ, ಯಾವಾಗಲೂ ನಿಮ್ಮನ್ನು ನೋಡುತ್ತಾ ಇರ್ತಾರೆ. ಇದನ್ನು ಮಾತ್ರ ತಿಳಿದುಕೊಳ್ಳಿರಿ. ಎಂಥದ್ದೇ ಸಮಸ್ಯೆಯಾಗಿರುವುದಾದರೂ, ಎಂತಹ ಭಯಂಕರವಾದ ಸಂದರ್ಭಗಳು ನಿಮಗೆ ಎದುರಾದರೂ ಕೂಡ, ಕ್ಲಿಷ್ಟಕರವಾದ ಸಂಗತಿಗಳು ನಿಮ್ಮ ಜೀವಿತದಲ್ಲಿ ನಡೆಯುತ್ತಾ ಇರುವುದಾದರೂ, ಅದಕ್ಕೆ ಮಾರ್ಗ ತಿಳಿಯದೆ ಹೋಗಿ ನೀವು ಕಂಗಾಲಾಗಿರುವಾಗ ನಮ್ಮ ದೇವರ ಬಳಿ ಬಂದು ಆತನಲ್ಲಿ ಭಯಭಕ್ತಿ ಇಟ್ಟು ನೀವು ಜೀವಿಸುವಾಗ ದೇವರು ಖಂಡಿತವಾಗಿಯೂ ತಕ್ಕ ಆಲೋಚನೆಯನ್ನು ನಿಮಗೆ ಕೊಟ್ಟು ತನ್ನ ಚಿತ್ತವನ್ನು ತಿಳಿಸಿ ನಿಮ್ಮನ್ನು ನಡೆಸುತ್ತಾರೆ. ದೇವರ ಮುಂದೆ ಪರಿಹರಿಸಲಾರದ ಸಮಸ್ಯೆ ಯಾವುದೂ ಇಲ್ಲ. ಜ್ಞಾನೋಕ್ತಿ 3:5-6 ಅರಸನಾದ ಸೊಲೊಮೋನನು ಈ ರೀತಿ ಬರೆಯುತ್ತಾನೆ, ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸವಿಡು, ಆಗ ನಿನ್ನ ಮಾರ್ಗಗಳನ್ನು ಆತನು ಸರಾಗ ಮಾಡುವನು ಎಂಬುದಾಗಿ. ಹೌದು, ಮೊದಲನೆಯದಾಗಿ ನಾವು ಈಗಾಗಲೇ ನೋಡಿದೆವು, ಯೆಹೋವನಲ್ಲಿ ಭಯಭಕ್ತಿಯುಳ್ಳವರಿಗೆ ಆತನು ತನ್ನ ಮಾರ್ಗವನ್ನು ಉಚಿತವಾಗಿ ಬೋಧಿಸುವನು ಎಂಬುದಾಗಿ. ಇಲ್ಲಿ ಅರಸನಾದ ಸೊಲೊಮೋನನು ಬರೀತಾ ಇದ್ದಾನೆ, ನೀನು ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಳ್ಳಬೇಡ, ಯೆಹೋವನಲ್ಲಿ ನೀನು ಭರವಸೆ ಇಡು, ಆಗ ದೇವರು ನಿನ್ನ ಮಾರ್ಗಗಳನ್ನು ಸರಾಗ ಮಾಡುವನು ಎಂಬುದಾಗಿ. ಹೌದು ನನ್ನ ಪ್ರಿಯ ದೇವಜನರೇ, ನಮ್ಮ ದೇವರು ಭೂತ ವರ್ತಮಾನ ಭವಿಷ್ಯತ್ ಕಾಲಗಳನ್ನು ತಿಳಿದಿರುವಂತಹ ದೇವರು. ಆತನ ಜ್ಞಾನ ಅಪರಿಮಿತವಾದದ್ದು, ಆತನಿಂದ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ನಿನಗೆ ಯಾವ ಆಲೋಚನೆ ಬೇಕಾದರೂ ಕೂಡ ಕರ್ತನ ಬಳಿ ಬಂದು ನೀನು ಪ್ರಾರ್ಥನೆ ಮಾಡು, ಕರ್ತನ ಬಳಿ ಬಂದು ದೇವರ ವಾಕ್ಯವನ್ನು ಓದು. ದೇವರ ವಾಕ್ಯದ ಮೂಲಕವಾಗಿ ಆತನು ನಿನ್ನೊಟ್ಟಿಗೆ ಮಾತನಾಡುತ್ತಾರೆ, ನೀನು ನಡೆಯಬೇಕಾದ ಮಾರ್ಗವನ್ನು ತಿಳಿಸಿಕೊಡುತ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ, ಯೇಸುವೆ ನಿನಗೆ ಸ್ತೋತ್ರ ಉಂಟಾಗಲಿಪ್ಪ. ನಿನ್ನಲ್ಲಿ ಭಯಭಕ್ತಿ ಇಟ್ಟು ಜೀವಿಸುವವರಿಗೆ ನಿನ್ನ ಮಾರ್ಗವನ್ನು ತಿಳಿಸಿಕೊಡುತ್ತೇನೋ ವಾಕ್ಯವನ್ನು ಇವತ್ತು ನಮಗೆ ಕಲಿಸಿಕೊಟ್ಟಿದ್ದೀರಿ ತಂದೆಯೇ, ನಿನಗೆ ಸ್ತೋತ್ರಪ್ಪ. ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡು ಕರ್ತನೆ. ಅವರು ತಮ್ಮ ಜೀವಿತದಲ್ಲಿ ಮಾಡಬೇಕಾದ ಕಾರ್ಯಗಳು ತಿಳಿಯದೆ ಹೋಗಿ ಕಂಗಾಲಾಗಿರುವಾಗ ಇವತ್ತು ನಿನ್ನ ಪಾದದಲ್ಲಿ ಬಂದಿದ್ದಾರೆ ಸ್ವಾಮಿ. ಅಪ್ಪ ಯೇಸುವೆ, ನಿನ್ನ ನಾಮದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಸ್ವಾಮಿ. ನಮ್ಮೆಲ್ಲರ ಕೂಗನ್ನು ಕೇಳು ತಂದೆಯೇ. ನಾವು ಮಾಡಬೇಕಾದ ಕಾರ್ಯಗಳನ್ನು ತಿಳಿಸಿಕೊಡು ಸ್ವಾಮಿ, ನಡೆಯಬೇಕಾದ ಮಾರ್ಗವನ್ನು ತಿಳಿಸಿಕೊಡು ಸ್ವಾಮಿ. ನಿನ್ನ ಮಕ್ಕಳಾಗಿ ಜೀವಿಸಲಿಕ್ಕೆ ಕೃಪೆ ಮಾಡು ಸ್ವಾಮಿ. ನಿನ್ನಂತೆ ನಾವು ಆಗಲಿಕ್ಕೆ ಸಹಾಯ ಮಾಡಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೆನ್.